ಕೋಡಿಗಾನಹಳ್ಳಿ ಅನ್ನುವ ಚಿಕ್ಕ ಗ್ರಾಮದಲ್ಲಿ ಅನಾಮಿಕಾ ಶಾರದಾ ಅನ್ನುವ ಅತ್ತೆ ಸೊಸೆಯರು ಇರುತ್ತಾ ಇದ್ದರು. ಅತ್ತೆ ಶಾರದಾ ದುಡ್ಡಿಲ್ಲದ ಕುಟುಂಬ, ಸೊಸೆ ಅನಾಮಿಕಾ ಮಾತ್ರ ಬಹಳ ದುಡ್ಡಿರುವ ಮನೆ. ಆ ಕಾರಣದಿಂದಲೇ ಒಂದು ದೊಡ್ಡ ಹೋಟೆಲ್ ಅನ್ನು ಏರ್ಪಾಟು ಮಾಡಿಕೊಂಡು ಗತ್ತಿನಿಂದ ಕೌಂಟರ್ ಮೇಲೆ ಕೂತ್ಕೋತಾ ಇದ್ಲು. ಅವಳ ಕೆಳಗೆ ಕೆಲಸದವರು ಹೋಟೆಲ್ ರನ್ ಮಾಡ್ತಾ ಇದ್ರು. ಅತ್ತೆಗೆ ಒಂದು ಹೋಟೆಲ್ ಇದ್ದಿತ್ತು ಹೊರತು ಅದು ರೋಡ್ ಪಕ್ಕದಲ್ಲಿಯೇ ಒಂದು ಚಿಕ್ಕ ಗುಡಿಸಲು. ಹಾಗೆ ಅವರಿಗೆ ಅವರು ಹೋಟೆಲ್ ಅನ್ನು ನಡೆಸಿಕೊಳ್ಳುತ್ತಾ ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ. ಅತ್ತೆ ಚಿಕ್ಕ ಮನೆಯಲ್ಲಿದ್ದರೆ ಸೊಸೆ ದೊಡ್ಡ ಬಂಗಲೆಯಲ್ಲೇ ನಿವಾಸಿಸುತ್ತಾ ಇದ್ಲು. ಅವರ ಗಂಡಂದಿರು ಅವರ ಜೊತೆನೇ ಇರ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುವಾಗ ಒಂದು ದಿನ ಅನಾಮಿಕಾ ಅವಳ ಗಂಡ ರಮೇಶ್ ಇಬ್ಬರು ಪಟ್ಟಣದಲ್ಲಿರುವ ಅನಾಮಿಕಳ ಸ್ನೇಹಿತೆ ಮದುವೆಗೆ ಹೋಗಬೇಕಾಗಿ ಬರುತ್ತದೆ. ಅದರಿಂದ 2 ದಿನದ ಕಾಲ ಹೋಟೆಲ್ ಅನ್ನು ಮುಚ್ಚುತ್ತಾರೆ. ಅನಾಮಿಕಾ ಹೋಟೆಲ್ ಇಲ್ಲದ ಕಾರಣದಿಂದ ಅಲ್ಲಿಗೆ ಹೋಗುವವರೆಲ್ಲರೂ ಶಾರದಳ ಹೋಟೆಲ್ ಹತ್ರಕ್ಕೆ ಬಂದು ಟಿಫಿನ್ ಮಾಡ್ತಾ ಇದ್ರು. ಅಲ್ಲಿ ಟಿಫಿನ್ ಮಾಡಿದವರೆಲ್ಲರೂ ಈ ವಿಧದಿಂದ ಮಾತಾಡ್ತಾ ಇದ್ರು. ಅನಾಮಿಕಾ ಅವರಿಗಿಂತ ಇಲ್ಲೇ ಟಿಫಿನ್ ತುಂಬಾ ರುಚಿಯಾಗಿದೆ, ಮೇಲಾಗಿ ಅಲ್ಲಿ ರೇಟ್ ಕೂಡ ಹೆಚ್ಚು, ಇಲ್ಲಿ ರೇಟ್ ಕಡಿಮೆ. ಅನಗತ್ಯವಾಗಿ ನಾವು ದಿನವೂ ಅಲ್ಲಿಗೆ ಹೋಗ್ತಾ ಇದ್ವು. ನಿಜಾನೇ ಶಂಕರ್, ಅನಗತ್ಯವಾಗಿ ನಾವು ದಿನವೂ ಅಲ್ಲಿಗೆ ಹೋಗ್ತಾ ಇದ್ವಿ ಎಂದು ಮಾತನಾಡಿಕೊಂಡು ಟಿಫಿನ್ ಮಾಡಿ ಶಾರದಂಗೆ ದುಡ್ಡು ಕೊಟ್ಟು ಹೋಗ್ತಾ ಇದ್ರು. ಆ 2 ದಿನದಲ್ಲಿಯೂ ಅನಾಮಿಕಾ ಹೋಟೆಲ್ ಇಲ್ಲದ ಕಾರಣದಿಂದ ಶಾರದಳ ಬಿಸಿನೆಸ್ ತುಂಬಾ ಚೆನ್ನಾಗಿರುತ್ತೆ. 1-2 ದಿನದ ನಂತರ ಯಥಾವಿಧಿಯಾಗಿ ಅನಾಮಿಕಾ ಹೋಟೆಲ್ ಪ್ರಾರಂಭಿಸುತ್ತಾಳೆ. ಆದ್ರೆ ಅಲ್ಲಿಗೆ ಬರುವ ಕಸ್ಟಮರ್ಸ್ ಗಳ ಸಂಖ್ಯೆ ಕಡಿಮೆ ಆಗಿದ್ದರಿಂದ ಅವಳು ಮನಸ್ಸಿನಲ್ಲಿ ದಿಗಿಲಿಟ್ಟುಕೊಂಡು ಹೀಗೆ ಆಲೋಚಿಸುತ್ತಾ ಇರ್ತಾಳೆ. ಏನಿದು, ಈ ದಿನ ಬಿಸ್ನೆಸ್ ಸರಿಯಾಗಿಲ್ಲ, ದಿನವೂ ಬರುವ ಕಸ್ಟಮರ್ಸ್ ಕೂಡ ಬಂದಿಲ್ಲ ಅಂದುಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ಅಲ್ಲಿಗೆ ಕೆಲಸ ಮಾಡುವ ಕಾಂತಮ್ಮ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಅಮ್ಮನವ್ರೆ, ಈ ದಿನ ನಿಮ್ಮತ್ತೆ ಹೋಟೆಲ್ ಮುಂದೆ ಎಷ್ಟು ಜನ ಇದ್ದಾರೆ ಗೊತ್ತಾ? ನಿಜಕ್ಕೂ ಯಾವ ದಿನ ಕೂಡ ಅಷ್ಟು ಜನನ ನೋಡೇ ಇಲ್ಲ, ಮೈ ಮೇಲೆ ಬಿದ್ದು ಟಿಫಿನ್ ಮಾಡ್ತಾ ಇದ್ದಾರೆ. ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ಗಾಬರಿಯಾಗಿ ಹೋಗುತ್ತಾಳೆ. ಏನು, ನೊಣ ಹೊಡೆಯೋ ಹೋಟೆಲ್ನಲ್ಲಿ ಈಗ ತುಂಬಾ ಜನ ಬರ್ತಾ ಇದ್ದಾರಾ? ಅದು ಹೇಗೆ ಸಾಧ್ಯವೋ ನನಗೇನೂ ಅರ್ಥವಾಗ್ತಾ ಇಲ್ಲ. ಆ ಮಾತನ್ನು ಕೇಳಿ ಅಲ್ಲಿಯೇ ಕೆಲಸ ಮಾಡುವ ರಾಜಯ್ಯ ಅನ್ನುವವನು ಬಂದು, ಏನ್ ಮಾತಾಡ್ತಾ ಇದ್ದೀರಿ? ಈ ಹೋಟೆಲು 2 ದಿನ ಮುಚ್ಚಿದಾಗಿನಿಂದ ಅಲ್ಲಿಗೆ ಜನ ತುಂಬಾ ಹೋಗ್ತಾ ಇದ್ದಾರೆ. ಮೇಲಾಗಿ ಕೊಬ್ಬರಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಇನ್ನು ನಮ್ಮ ಹೋಟೆಲ್ ನಾವು ಮುಚ್ಚಬೇಕಾಗಿದ್ದೆ. ಆ ಮಾತನ್ನು ಕೇಳಿದ ಅನಾಮಿಕಾ ಬಹಳ ಕೋಪದಿಂದ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟು ಹೋಗು, ನೀನು ನಾಳೆಯಿಂದ ಕೆಲಸಕ್ಕೆ ಬರಬೇಡ ಎಂದು ಕೋಪದಿಂದ ಅನ್ನುತ್ತಾಳೆ. ಆಗ ರಾಜಯ್ಯ, ಅದಲ್ಲಮ್ಮ, ಹೊರಟೋಗು ಎಂದು ಮತ್ತಷ್ಟು ಕೋಪದಿಂದ ಅನ್ನುತ್ತಾಳೆ. ರಾಜಯ್ಯ ಅಲ್ಲಿಂದ ಹೋಗುತ್ತಾ ಕಾಂತಮ್ಮಳ ಹತ್ರ, ಏನೇ, ನನ್ನನ್ನು ಹೊರಗೆ ಹೋಗು ಅಂತ ಇದ್ರೆ ನೀನು ಹಾಗೆ ನಿಂತ್ಕೊಂಡು ನೋಡ್ತಾ ಇದೀಯ, ಏಕೆ ಇನ್ನೂ ಇಲ್ಲೇ ಕೆಲಸ ಮಾಡ್ತೀಯಾ? ಬಾಯಿ ಮುಚ್ಕೊಂಡು ಬಾ ಹೊರಗೆ. ನಾನು ಹೋಗ್ತಾ ಇದ್ದೀನಮ್ಮ, ನನ್ನ ಗಂಡಂಗಿಲ್ಲದ ಜಾಗ ನನ್ಗೇನಕ್ಕೆ ಹೇಳು ಎಂದು ಇಬ್ಬರು ಹೋಗುತ್ತಾರೆ. ಅವರಿಬ್ಬರು ಹಾಗೆ ಮನೆಗೆ ಹೋಗುತ್ತಾರೆ. ಒಬ್ಬರ ಜೊತೆ ಒಬ್ಬರು ಈ ವಿಧದಿಂದ ಮಾತಾಡ್ಕೋತಾ ಇರ್ತಾರೆ. ಅನಾಮಿಕಂಗೆ ಬಹಳ ಪೊಗರು ಹೆಚ್ಚಾಗಿ ಹೋಗಿದೆ ಅಲ್ಲರಿ, ಇರುವ ವಾಸ್ತವ ಹೇಳಿದ್ರೆ ಹಾಗೆ ಮಾತಾಡಿ ನಿಮ್ಮನ್ನ ಹೊರಗೆ ಹೋಗು ಅಂತಾಳೆ ಯಾಕೆ? ಒಂದು ಕಾಲದಲ್ಲಿ ಅತ್ತೆ ಸೊಸೆಯರಿಬ್ಬರು ಹೋಟೆಲ್ ನಡೆಸ್ತಾ ಇದ್ರು. ಆಗ ತುಂಬಾ ದುಡ್ಡು ಬಂದಿದ್ದ ಕಾರಣದಿಂದ ಆಕೆ ಹೋಟೆಲ್ ಬಿಟ್ಟು ಹೀಗೆ ಮಾಡ್ತಾ ಇದ್ದಾಳೆ. ದುಡ್ಡಿದೆ ಅನ್ನುವ ಗರ್ವ ಹೆಚ್ಚಾಗಿದೆ. ಯಾವುದೋ ಒಂದಿನ ಅವಳ ಅತ್ತೆ ದುಡ್ಡಿರುವವಳಾಗಿ ಬದಲಾಗಿ ಅನಾಮಿಕೆಗೆ ಬುದ್ಧಿ ಬರೋ ಹಾಗೆ ಮಾಡ್ತಾಳೆ. ನಿಜಕ್ಕೂ ಯಾಕೆ ರೀ ಅತ್ತೆ ಸೊಸೆಯರಿಬ್ಬರು ಬೇರೆಯಾಗಿ ಈ ತರ ಹೋಟೆಲ್ ಇಟ್ಕೊಂಡಿದ್ದಾರೆ? ಇದಕ್ಕಿದ್ದ ಹಾಗೆ ಅನಾಮಿಕಂಗೆ ಅಷ್ಟು ದುಡ್ಡು ಯಾರು ಕೊಟ್ರು? ಅದೊಂದು ದೊಡ್ಡ ಕತೆ ಬಿಡು. ಅಷ್ಟು ದೊಡ್ಡ ಕತೆ ಇಲ್ಲದೆ ಒಂದು ಚಿಕ್ಕ ಕಥೆಯಾಗಿ ಹೇಳಿ. ಸರಿ ಬಿಡು, ಹೇಳ್ತೀನಿ ಕೇಳು. ಅತ್ತೆ ಸೊಸೆಯರಿಬ್ಬರು ಚಿಕ್ಕ ಹೋಟೆಲ್ ನಡೆಸ್ಕೊಂಡು ಆ ಸಮಯದಲ್ಲಿ ಅಂದುಕೊಳ್ಳದೆ ಅನಾಮಿಕಂಗೆ ಒಂದು ದೊಡ್ಡ ಲಾಟ್ರಿ ಬಡಿತು. ಆಗ ಸುರೇಶ್ ಅನ್ನುವ ವ್ಯಕ್ತಿ ಅಲ್ಲಿಗೆ ಬಂದು ಅನಾಮಿಕಳ ಹತ್ರ, ನಿಮಗೆ ಲಾಟ್ರಿ ಟಿಕೆಟ್ ಬಂದಿದೆ ಅಲ್ಲ, ಆ ಟಿಕೆಟ್ ನಂಗೆ ಕೊಟ್ರೆ ಆ ದುಡ್ಡು ನಾನ್ ನಿಮಗೆ ಕೊಡ್ತೀನಿ, ₹1,00,000 ಜೊತೆಗೆ ಇನ್ನೊಂದು ₹1,00,000 ಹೆಚ್ಚಾಗಿ ಕೊಡ್ತೀನಿ. ಆದ್ರೆ ಯಾಕೆ ನಂಗೆ ₹1,00,000 ಹೆಚ್ಚಿಗೆ ಕೊಡ್ಬೇಕು ಅಂತ ನೀವ್ ಅನ್ಕೋತಾ ಇದ್ದೀರಾ? ಏನೂ ಇಲ್ಲ, ನನ್ನ ಹೆಂಡತಿ ಸಂತೋಷಕ್ಕಾಗಿ. ಆಕೆ ಬಹಳ ಅದೃಷ್ಟವಂತಳು ಅಂತ ಯಾವಾಗ್ಲೂ ಭಾವಿಸ್ತಾ ಇರ್ತಾಳೆ. ಹಾಗೆ ಎಲ್ಲ ನಡೀತಾ ಇರುತ್ತೆ. ಆ ಉದ್ದೇಶದಿಂದಲೇ ಅವಳು ಈ ಲಾಟ್ರಿ ಕೊಂಡ್ಕೊಂಡ್ಲು. ಅಂದುಕೊಳ್ಳದೆ ಅದು ನಿಮ್ಗೆ ಬಂತು. ಈ ವಿಷಯ ಅವಳಿಗೆ ತಿಳಿದ್ರೆ ತುಂಬಾ ದುಃಖ ಪಡ್ತಾಳೆ ರೀ. ಆಕೆ ದುರದೃಷ್ಟವಂತಳು ಅಂತ ದುಃಖ ಪಡ್ತಾಳೆ. ಆಕೆ ದುಃಖನ ನನ್ನ ನೋಡಲಾರಿ. ಅದಕ್ಕೆ ಈ ಟಿಕೆಟು ನಂಗೆ ಕೊಡಿ. ಸರಿ ಕಣ್ರಿ, ಆ ದುಡ್ಡು ನಂಗೆ ಕೊಡಿ, ಆ ನಂತರ ಈ ಟಿಕೆಟು ನೀವು ತಗೊಂಡು ಹೋಗುವರಂತೆ ಎಂದು ಅಂದಿದ್ದರಿಂದ ಅವನು ಸರಿ ಎಂದು ದುಡ್ಡು ತಗೊಂಡ್ಬಂದು ಅನಾಮಿಕಂಗೆ ಕೊಡ್ತಾನೆ. ಟಿಕೆಟು ಅನಾಮಿಕಾ ಸುರೇಶಂಗೆ ಕೊಡುತ್ತಾಳೆ. ಹಾಗೆ ಹೆಂಡತಿಯ ಮೇಲೆ ಪ್ರೇಮದಿಂದ ಆ ಹುಚ್ಚು ಆ ದುಡ್ಡನ್ನು ಹಾಗೆ ಕೊಡುತ್ತಾನೆ. ಅದರಿಂದ ಅನಾಮಿಕಾ ದೊಡ್ಡ ಸ್ಥಾಯಿಗೆ ಇರುತ್ತಾಳೆ. ಅತ್ತೆನು ಕೂಡ ಬೇಡ ಎಂದು ಹೊರಗೆ ಬಂದು ಒಳ್ಳೆ ಬಂಗಲೆ ಏರ್ಪಾಟು ಮಾಡಿಕೊಂಡು ದೊಡ್ಡ ಹೋಟೆಲ್ ಅನ್ನ ಇಟ್ಕೋತಾಳೆ. ಹೀಗೆ ನಡೆದ ವಿಷಯವೆಲ್ಲ ಹೇಳುತ್ತಾನೆ ರಾಜಯ್ಯ. ಅದೆಲ್ಲ ಕೇಳಿದ ಕಾಂತಮ್ಮ, ನಿಜಾನೇ, ದುಡ್ಡು ಲಾಟ್ರಿ ಹೊಡೆಯೋದೇ ಅಲ್ಲದೆ ಅವನ ಹತ್ರ ದುಡ್ಡು ತಗೊಂಡು ಬಹಳ ಒಳ್ಳೆ ಕೆಲಸ ಮಾಡಿದ್ಲು ಅನಾಮಿಕಾ.
ಯಾಕಂದ್ರೆ ಒಂದು ವೇಳೆ ಲಾಟ್ರಿಲಿ ಬಂದ ದುಡ್ಡು ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತ ಹೋಗುತ್ತಲ್ವಾ, ಹಾಗೆ ಏನೂ ಹೋಗದೆ ₹1,00,000 ಹೆಚ್ಚಾಗಿ ಬಂತು, ಅದಕ್ಕೆ ಕಣ್ಣು ನೆತ್ತಿಗೇರಿದೆ ಎಂದು ಮಾತನಾಡಿಕೊಳ್ಳುತ್ತಾರೆ. ಆ ನಂತರ ಅವರು ಏನು ಮಾಡಬೇಕು, ಹೇಗೆ ಬದುಕಬೇಕು ಎಂದು ಆಲೋಚಿಸುತ್ತಾ ಇರುವಾಗ ಶಾರದಳ ಹತ್ರ ಕೆಲಸ ಮಾಡೋಣ ಅಂತ ನಿರ್ಣಯಿಸಿಕೊಳ್ಳುತ್ತಾರೆ. ಆ ಮಾರನೇ ದಿನ ಶಾರದಳ ಹತ್ರಕ್ಕೆ ಹೋಗಿ ಕೆಲಸದ ಬಗ್ಗೆ ಕೇಳ್ತಾರೆ. ನಂಗೆ ಕೂಡ ಈಗ ಕೆಲಸ ಮಾಡೋದಕ್ಕೆ ಮನುಷ್ಯರು ಬೇಕು, ಯಾಕಂದ್ರೆ ಬಹಳ ಜನ ಬರ್ತಾ ಇದ್ದಾರೆ, ಒಬ್ಬಳೇ ಮಾಡ್ಕೊಳ್ಳಲಾರ್ದೆ ಹೋಗ್ತಾ ಇದ್ದೀನಿ. ಆ ಅನಾಮಿಕ ಕೊಟ್ಟಷ್ಟು ದುಡ್ಡ ನಾನು ಕೊಡಲ್ಲ ಬಿಡಿ, ಆದ್ರೆ ಗೌರವ ಅಂತೂ ಇರುತ್ತಲ್ಲ, ಅದು ಸಾಕಮ್ಮ ನಮ್ಗೆ ಎಂದು ಅಂದಿದ್ದರಿಂದ ಆಕೆ ಸರಿ ಅನ್ನುತ್ತಾಳೆ. ಇನ್ನು ಅವರು ಅಲ್ಲಿಯೇ ಕೆಲಸಕ್ಕೆ ಸೇರಿ ಅಲ್ಲಿಗೆ ಬಂದವರಿಗೆ ಟಿಫಿನ್ ಕೊಡ್ತಾ ಇರ್ತಾರೆ. ದಿನ ಕಳೆಯುತ್ತಾ ಇರುತ್ತದೆ. ಅತ್ತೆಯ ಹೋಟೆಲ್ ಬಹಳ ಫೇಮಸ್ ಆಗಿ ಬಹಳ ದುಡ್ಡು ಸಂಪಾದಿಸುತ್ತಾಳೆ. ಈ ಕಾರಣದಿಂದಲೇ ಅನಾಮಿಕಾ ಹೋಟೆಲ್ ಮುಚ್ಚಬೇಕಾಗಿ ಬರುತ್ತೆ. ಕೆಲಸದವರು ಇಲ್ಲದೆ ಇದ್ದಿದ್ದರಿಂದ ಕಸ್ಟಮರ್ಸ್ ಎಲ್ಲ ಶಾರದಾಳ ಹತ್ರಕ್ಕೆ ಹೋಗಿದ್ದರಿಂದ ತೀವ್ರ ನಷ್ಟ ಹೋಗುತ್ತಾಳೆ ಅನಾಮಿಕಾ. ಅದೆಲ್ಲ ಅವಮಾನವಾಗಿ ಭಾವಿಸಿದ ಅನಾಮಿಕಾ ತನ್ನ ಗಂಡನ ಹತ್ರ ಹೀಗಂತಾಳೆ, ಏನು ಅಂದ್ರೆ ನಿಮ್ಮಮ್ಮನ ಕಾರಣದಿಂದ ನಾನು ಅವಮಾನದ ಪಾಲಾದೆ. ನಮ್ಮ ಕೆಲಸದವರು ಅಲ್ಲಿಗೆ ಹೋದ್ರು, ಕಸ್ಟಮರ್ಸ್ ಕೂಡ ಅಲ್ಲೇ ಹೋಗಿದ್ದಾರೆ. ನಾನು ಇದನ್ನ ಸಹಿಸಲಾರದೆ ಹೋಗ್ತಾ ಇದ್ದೀನಿ, ಆ ಹೋಟೆಲ್ ಅನ್ನ ಉರುಳಿಸ್ಬೇಕು ಅನ್ಕೊಂಡಿದ್ದೀನಿ. ಆ ಮಾತನ್ನು ಕೇಳಿ ರಮೇಶ್ ಕೋಪದಿಂದ, ಏನ್ ಮಾತಾಡ್ತಾ ಇದೀಯ ಅನಾಮಿಕಾ, ಸ್ವಲ್ಪ ಆದ್ರೂ ಅರ್ಥವಿದ್ಯಾ? ದುಡ್ಡಿದೆ ಅನ್ನುವ ಪೊಗರಿಂದ ಮಾತಾಡ್ತಾ ಇದೀಯಾ? ನಮ್ಮಮ್ಮ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ನನ್ನನ್ನು ಓದಿಸಿ ಒಂದು ಸ್ಥಾಯಿಯಲ್ಲಿಟ್ಲು. ನೀನು ಬಂದ ನಂತರ ನೀನು ಬಹಳ ಬದಲಾಗಿ ಹೋಗಿದ್ಯಾ. ನಮ್ಮ ಅಮ್ಮನವರನ್ನು ಕೂಡ ಬೇಡ ಅಂತ ನಿನ್ ಜೊತೆ ಕಲೆತು ಜೀವಿಸ್ತಾ ಇದ್ದೀನಿ. ಈಗ ಅವರಿಗೆ ಆಧಾರವಿಲ್ಲದ ಹಾಗೆ ಮಾಡಬೇಕು ಅಂತಿದ್ಯಾ? ನಿಂಗೆ ಬುದ್ಧಿ ಕಲಿಸ್ತೀನಿ ನೋಡು ಎಂದು ಕೋಪದಿಂದ ಅಲ್ಲಿಂದ ಹೋಗಿ ತನ್ನ ತಾಯಿಗೆ ನಡೆದ ವಿಷಯವೆಲ್ಲ ಹೇಳುತ್ತಾನೆ. ಆಕೆ ದುಃಖದಿಂದ, ಹಾಗೆ ಮಗನೇ ಹೋಗಿ ಯಾಕೆ ಅವಳಿಗೆ ಕಷ್ಟ ಕೊಡೋದು, ನಾನು ನಾಳೆಯಿಂದ ಹೋಟೆಲ್ ತೆಗಿಯಲ್ಲ, ಆಕೆಗೆ ಹೋಟೆಲ್ ಇಡು ಅಂತ ಹೇಳು. ಅಮ್ಮ, ಈಗ್ಲೇ ಅವಳು ಬಹಳ ದುಡ್ಡಿದೆ ಅಂತ ಪೊಗರು ತೋರಿಸ್ತಾ ಇದ್ದಾಳೆ. ಈಗೇನಾದ್ರೂ ನೀನ್ ಹೀಗೆ ಮಾಡಿದ್ರೆ ಅವಳಿಗೆ ಅಹಂಕಾರ ನೆತ್ತಿಗೇರುತ್ತೆ. ಹಾಗಲ್ಲ, ನಾನ್ ಹೇಳಿದ ಹಾಗೆ ಮಾಡು ಎಂದು ರಮೇಶ್ ಅನ್ನುತ್ತಾನೆ. ಆ ಮಾರನೇ ದಿನ ಬೆಳಿಗ್ಗೆ ಒಂದು ಅನೌನ್ಸ್ಮೆಂಟ್ ಕೇಳಿಸ್ತಾ ಇರುತ್ತದೆ. ಈ ದಿನದಿಂದ ಶಾರದಾ ಹೋಟೆಲ್ ಅನಾಮಿಕಾ ಹೋಟೆಲ್ ಇರುವ ಜಾಗಕ್ಕೆ ಬದಲಾಗಿ ಹೋಗಿದೆ. ಹೋಟೆಲ್ ಮಾತ್ರವೇ ಬದಲಾಗಿದೆ, ರುಚಿ ಮಾತ್ರ ಹಾಗೆ ಇರುತ್ತೆ. ನೀವು ಯಾವತ್ತಿನ ಹಾಗೆ ಅಲ್ಲಿಗೆ ಬಂದು ಶಾರದಾ ಅವರನ್ನು ಆಧರಿಸುತ್ತೀರಾ ಅಂತ ಪ್ರಾರ್ಥಿಸುತ್ತಿದ್ದೀವಿ ಎಂದು ಆಟೋದಲ್ಲಿ ಅನೌನ್ಸ್ಮೆಂಟ್ ಬರ್ತಾ ಇರುತ್ತೆ. ಅದೆಲ್ಲ ಕೇಳಿದವರೆಲ್ಲರೂ ಹಾಗೆ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಅದನ್ನು ನೋಡಿದ ಅನಾಮಿಕಾ ತನ್ನ ಗಂಡನ ಹತ್ರ, ನೀವ್ ಇಂಥ ಕೆಲಸ ಮಾಡ್ತೀರಾ ಅಂತ ನಿಜಕ್ಕೂ ಅಂದ್ಕೊಂಡಿಲ್ಲ. ನನ್ನ ಅನುಮತಿ ಇಲ್ಲದೆ ನನ್ನ ಹೋಟೆಲ್ ಅನ್ನ ಆಕೆಗೆ ಹೇಗೆ ಕೊಡ್ತೀರಾ? ಇನ್ನೊಂದು ಮಾತು ಮಾತಾಡಿದ್ರೆ ಅಂದ್ರೆ ಕೆನ್ನೆ ಹೊಡಿತೀನಿ. ಆ ಜಾಗ ನನ್ನ ಹೆಸರು ಮೇಲಿದೆ, ನೀನು ಹೋಟೆಲ್ ಕಟ್ಕೊಂಡೆ ಅಷ್ಟೇ. ಅದಕ್ಕೆ ಬದಲು ನೀನು ನನ್ನ ಅಮ್ಮ ಅಪ್ಪಂಗೆ ನನ್ನನ್ನು ದೂರವಾಗಿ ಇಟ್ಟಿದ್ದಕ್ಕೆ ಮುಯ್ಯಿಗೆ ಮುಯ್ಯಿ, ಏನ್ ಮಾಡ್ತೀಯೋ ಮಾಡ್ಕೋ ಎಂದು ಮಾತನಾಡಿದ್ದರಿಂದ ಏನೂ ಮಾಡಲಾರದೆ ಅನಾಮಿಕಾ ಹಾಗೆ ಇದ್ದು ಬಿಡುತ್ತಾಳೆ. ಆ ಮಾರನೇ ದಿನ ಬಂದು ಅತ್ತೆ ಇಟ್ಟ ಜಾಗದಲ್ಲಿ ಹೋಟೆಲ್ ಇಟ್ಕೋತಾಳೆ, ನೊಣ ಹೊಡ್ಕೋತಾ ಇರ್ತಾಳೆ. ಅದನ್ನು ನೋಡಿದ ರಮೇಶ್ ಹೀಗಂತಾನೆ, ಹಡಗು ದೋಣಿಯಾಗುವುದು, ದೋಣಿ ಹಡಗಾಗುವುದು ಅಂದ್ರೆ ಇದೆ ಅನ್ಕೋತೀನಿ. ಗರ್ವ ನೆತ್ತಿಗೇರಿದ್ರೆ ಅವರು ಯಾವ ಜಾಗದಿಂದ ದೊಡ್ಡ ಜಾಗಕ್ಕೆ ಸೇರಿದ್ದಾರೋ ತಿಳಿಬೇಕು ಅಂದ್ರೆ ಅವರು ಮತ್ತೆ ತಿರುಗಿ ಆ ಜಾಗಕ್ಕೆ ಹೋದ್ರೇನೆ ಅವರ ಗರ್ವ ಕಡಿಮೆ ಆಗುತ್ತೆ. ಈಗ ನನ್ನ ಹೆಂಡತಿ ಈಗ ಅಹಂಕಾರ ಕೂಡ ಪೂರ್ತಿಯಾಗಿ ಕಡಿಮೆ ಆಗಿದೆ ಎಂದು ರಮೇಶ್ ಅಲ್ಲಿರುವ ಕೆಲಸದವರ ಹತ್ರ ಹೇಳುತ್ತಾನೆ. ಅವರು ಕೂಡ ಒಳ್ಳೆ ಕೆಲಸ ಮಾಡಿದ್ರಿ ಸ್ವಾಮಿ ಅಂತ ಮಾತಾಡ್ತಾ ಇರ್ತಾರೆ. ಯಾವತ್ತಿಗಾದ್ರೂ ಅನಾಮಿಕಾ ತನ್ನ ತಪ್ಪನ್ನು ತಿಳಿದುಕೊಂಡು ಅತ್ತೆ ಜೊತೆ ಸೇರಿ ಮತ್ತೆ ಹೋಟೆಲ್ ಅಲ್ಲಿ ಇರ್ತಾಳೆ ಅಂತ ಗಂಡ ಭಾವಿಸುತ್ತಾ ಇರ್ತಾನೆ. ಹಾಗೆ ನಡಿಬೇಕು ಅಂತ ಕೋರ್ಕೋತಾನೆ. ನಾವು ಕೂಡ ಅಂಥದ್ದೇ ನಡಿಬೇಕು ಅಂತ ಕೋರ್ಕೊಳ್ಳೋಣ. ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶಾರದಂಗೆ ಸೋಂಬೇರಿತನ ಹೆಚ್ಚು. ತನ್ನ ಮನೆಯಲ್ಲಿ ತನಗೆ ತಿಳಿಯದ ಹಾಗೆ ಏನೇ ನಡೆದ್ರೂ ಒಪ್ಕೊಳ್ಳೋದಿಲ್ಲ ಶಾರದಾ. ತನ್ನ ಮಾತು ಇಲ್ಲ ಅಂತ ಏನಾದ್ರೂ ಮಾಡಿದ್ರೆ ಮಾತ್ರ ಅವರನ್ನ ಬಿಡ್ತಾ ಇರ್ಲಿಲ್ಲ. ಅದಕ್ಕೆ ಮನೆಯಲ್ಲಿರುವ ತನ್ನ ಸೊಸೆಯಂದಿರು ಅನಾಮಿಕಾ, ಅಂಜಲಿಯರು ಯಾವ ಕೆಲಸ ಮಾಡಿದ್ರು ಶಾರದಂಗೆ ಹೇಳೇ ಮಾಡ್ತಾ ಇರ್ತಾರೆ. ಹಾಗೆ ಒಂದು ದಿನ, ಅತ್ತೆ ರಾತ್ರಿ ಅನ್ನ ಮಿಕ್ಕಿದೆ, ಏನ್ ಮಾಡು ಅಂತೀರಾ? ಆ ಅನ್ನಕ್ಕೆ ಒಗ್ಗರಣೆ ಹಾಕಿ ಸಂಡಿಗೆ ಮಾಡಮ್ಮ, ಏನೇನಾದ್ರೂ ಸರಿ, ಅನ್ನ ವ್ರತ ಆಗ್ಬಾರ್ದು, ಅದು ನಾನು ನಂಬಿದ ಸಿದ್ಧಾಂತ. ಈ ದಿನಕ್ಕೆ ಅಡಿಗೆ ಏನ್ ಮಾಡು ಅಂತೀರಾ? ಹೇಳ್ತೀನಿರಮ್ಮ. ಇಷ್ಟಕ್ಕೂ ಚಿಕ್ಕ ಸೊಸೆ ಅಂಜಲಿ ಏನ್ ಮಾಡ್ತಾ ಇದ್ದಾಳೆ? ಹೋಗಿ ಅವಳನ್ನ ಕರ್ಕೊಂಬ ಹೋಗು. ಹಾಗೆ ಅತ್ತೆ. ಹಾಗೆ ಅನಾಮಿಕಾ ತನ್ನ ವಾರಗಿತ್ತಿ ಅಂಜಲಿಗಾಗಿ ಅಡಿಗೆ ಮನೆಗೆ ಹೋಗುತ್ತಾಳೆ. ಅಲ್ಲಿ ಅಂಜಲಿ ಇರೋದಿಲ್ಲ. ಇನ್ನು ಮನೆಯೆಲ್ಲ ನೋಡಿದ ನಂತರ ತನ್ನ ರೂಮಿಗೆ ಹೋಗಿ ನೋಡಿದರೆ ಬೆಡ್ಶೀಟ್ ಹೊತ್ಕೊಂಡು ನಿದ್ರೆ ಮಾಡ್ತಾ ಇರ್ತಾಳೆ. ಅನಾಮಿಕಾ ಹೋಗಿ ಅಂಜಲಿಯನ್ನು ನಿದ್ರೆಯಿಂದ ಎಬ್ಬಿಸುತ್ತಾಳೆ. ಹೀಗೆ ನಿದ್ದೆ ಮಾಡಿದ್ರೆ ಹೇಗೆ ಅಂಜಲಿ? ಅತ್ತೆಗೆ ವಿಷಯ ತಿಳಿದ್ರೆ ಇನ್ನು ಸುಮ್ನೆ ಇರ್ತಾಳ? ಬಾಯಿಗೆ ಬಂದ ಹಾಗೆ ಬೈಯೋದು ಕಾಯಂ. ಏನಕ್ಕಾಕೆ ನಮ್ಮನ್ನು ಶಾಸಿಸುವ ಯಮದೂತನ ಹಾಗಿದ್ದಾಳೆ? ಅವಳು ಹೇಳಿದ್ದೇ ಮಾಡ್ಬೇಕಾ?
ಆಕೆ ಏನಾದ್ರೂ ಶಿವಗಾಮಿ ಅಂದ್ಕೋತಾ ಇದ್ದಾಳ? ಆಕೆ ಮಾತೆ ಶಾಸನ ಅಂತ ಹೇಳೋದಕ್ಕೆ? ಹಾಗೆ ಅರಚಬೇಡವೆ ಅಂಜಲಿ, ಅತ್ತೆ ಕೇಳಿದ್ರೆ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ದೋನು ನಾನು ನಿದ್ರೆಯಿಂದ ಹೇಳ್ಬೇಕು ಅಂದ್ರೆ ಹೇಗೆ ಹೇಳು? ಸ್ವಲ್ಪ ಹೊತ್ತು ಕೂಡ ಪ್ರಶಾಂತವಾಗಿ ಮಲ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಆಕೆ ಯಾವಾಗ್ಲೂ ಹೀಗೇನೆ. ಅನಾಮಿಕಾ ಅಂಜಲಿ ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊರಗಿನಿಂದ ಶಾರದಳ ಮಾತು ಕೇಳಿಸುತ್ತದೆ ಅವರಿಬ್ಬರಿಗೆ. ಅಮ್ಮ ಅನಾಮಿಕಾ, ಎಲ್ಲಿದ್ಯಮ್ಮ? ಅಂಜಲಿ ಬರ್ತಾ ಇದ್ದಾಳ ಇಲ್ವಾ? ಇಲ್ ನೋಡಿ ಅತ್ತೆ, ಬರ್ತಾ ಇದ್ದೀವಿ. ಅಲ್ಲಿ ನೋಡಿ, ಅತ್ತೆ ಕರಿತಾ ಇದ್ದಾಳೆ, ಬೇಗ ಹೋಗೋಣ ಬಾ. ಹಾಗೆ ಶಾರದಳ ಮಾತಿಗೆ ಅಂಜಲಿ ಹಡಾಹುಡಿಯಿಂದ ಎದ್ದು ಹೋಗುತ್ತಾಳೆ. ಇಬ್ಬರು ಸೊಸೆಯಂದಿರು ತಪ್ಪು ಮಾಡಿದ ದೋಷಿಗಳ ಹಾಗೆ ತಮ್ಮ ಅತ್ತೆಯ ಮುಂದೆ ತಲೆ ತಗ್ಗಿಸಿ ನಿಲ್ಲುತ್ತಾರೆ. ಅವರನ್ನು ನೋಡಿದ ಶಾರದಾ, ಏನಮ್ಮ, ಈ ದಿನ ನಾನು ಒಳ್ಳೆ ಅಡಿಗೆ ತಿನ್ನೋಣ ಅನ್ಕೊಂತಾ ಇದ್ದೀನಿ. ಆದ್ರೆ ನನಗೆ ಅಡಿಗೆ ಅಂದ್ರೆ ನಿಜಕ್ಕೂ ಇಷ್ಟವಿರೋದಿಲ್ಲ. ಆದರೂ ನಿಮ್ಗಾಗಿಯೇ ತಿಂತಾ ಇದ್ದೀನಿ. ಇಲ್ಲ ಅಂದ್ರೆ ಅಮ್ಮ ಅನಾಮಿಕಾ, ನಿನಗೆ ಚಿಕನ್ ಬಿರಿಯಾನಿ ಅಂದ್ರೆ ಇಷ್ಟ ಅಂತ ಅಂದಿಯಲ್ಲ? ಹೌದು ಅತ್ತೆ, ಅಂದ್ರೆ ಚೆನ್ನಾಗಿದೆ. ಇನ್ಲೋಡು ಅಂಜಲಿ, ನಿನಗೆ ಮಟನ್ ಕೀಮಾ ಅಂದ್ರೆ ಇಷ್ಟ ಅಲ್ವಾ? ಹೌದು ಅತ್ತೆ, ಅಂದ್ರೆ ಮತ್ತೆ ಮತ್ತೆ ಒಳ್ಳೇದು. ಇನ್ನು ಈ ದಿನಕ್ಕೆ ನಿಮಗೆ ಇಷ್ಟವಾದ ಚಿಕನ್ ಬಿರಿಯಾನಿ, ಮಟನ್ ಕೀಮಾ ಮಾಡಿ, ಹಾಗೆ ನಿಮ್ಮ ಗಂಡಂದ್ರಿಗೆ ಇಷ್ಟವಾದ ಮೀನಿನ ಸಾರು ಕೂಡ ಮಾಡಿ. ಎಲ್ಲರೂ ಸೇರಿ ತಿನ್ನೋಣ, ಸರಿನಾ? ಹಾಗೆ ಅತ್ತೆ ಎನ್ನುತ್ತಾ ಅನಾಮಿಕಾ ಅಂಜಲಿಯರು ಅಲ್ಲಿಂದ ಅಡಿಗೆ ಮನೆಗೆ ಬರುತ್ತಾರೆ. ಅಡಿಗೆ ಮನೆಯಲ್ಲಿ ಬರುತ್ತಲೇ ಅಂಜಲಿ, ಈಕೆ ದಿನವೂ ನಮ್ಮೇಲೆ ಹೇಳ್ಬಿಟ್ಟು ಅದು ಇದು ಮಾಡು ಅಂತಾರೆ. ತೀರಾ ಮಾಡಿದ್ಮೇಲೆ ಲೊಟ್ಟೆ ಹೊಡ್ಕೊಂಡು ಎಲ್ಲ ತಿಂತಾರೆ, ನಮಗೆ ಮಾತ್ರ ಏನೋ ಸ್ವಲ್ಪ ಇಡ್ತಾರೆ. ಅದಕ್ಕೆ ದೊಡ್ಡ ಆಕೆ ನಮಗೇನೋ ಮಾಡಿರುವ ಹಾಗೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಅದೆಲ್ಲ ಬಿಟ್ಬಿಡೆ, ನಮಗೇನಕ್ಕೆ? ಆಕೆ ಏನ್ ಕೇಳಿದ್ರೆ ಅದು ಮಾಡೋದು ನಮ್ ಕೆಲ್ಸ. ಒಂದು ವೇಳೆ ಆಕೆಗೆ ಎದುರು ತಿರುಗಿ ಮಾತಾಡಿದ್ವಿ ಅಂದ್ಕೋ, ಇನ್ನು ನಮ್ಮನ್ನ ಸಾಧಿಸ್ತಾನೆ ಇರ್ತಾಳೆ, ಮಾತಿನಿಂದ ಚುಚ್ಚುತ್ತಾಳೆ. ಅದೆಲ್ಲ ಅಗತ್ಯನಾ ನಮಗೆ? ಸರಿ ಅಕ್ಕ, ಏನೋ ಒಂದು ಮಾಡೋಣ. ಇನ್ನು ಎಷ್ಟು ದಿನ ಈ ಜೀತದ ಬದುಕೋ ನಮಗೆ ಎಂದು ಅಂಜಲಿ ಅನ್ನುತ್ತಾ ಇರುವಾಗ ಅಲ್ಲಿಗೆ ಶಾರದ ಬರುತ್ತಾಳೆ. ಶಾರದಳ ನೋಡಿ ಭಯಪಟ್ಟು ಹೋಗುತ್ತಾಳೆ ಅಂಜಲಿ. ಏನಮ್ಮ, ಏನೋ ಚರ್ಚೆ ನಡೀತಾ ಇದೆ, ಏನು ವಿಷಯ? ಅದೆಲ್ಲ ಅತ್ತೆ, ಈ ಸಲ ಅಡಿಗೆ ಸ್ವಲ್ಪ ವೆರೈಟಿಯಾಗಿ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ತಡ ಮಾಡ್ಬಿಡಿ ಅಮ್ಮ, ಮಳೆ ಬರೋ ಹಾಗಿದೆ, ಬೇಗನೆ ಮಾಡ್ಬಿಡಿ, ನನಗೆ ತುಂಬಾ ಹಸಿವಾಗ್ತಾ ಇದೆ. ಹಾಗೆ ಶಾರದಾ ಹೇಳುತ್ತಲೇ ಇನ್ನು ವೇಗವಾಗಿ ಅಡಿಗೆ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಅಡಿಗೆ ಎಲ್ಲ ಪೂರ್ತಿ ಮಾಡಿದ ನಂತರ ಶಾರದಾ ಅಲ್ಲಿಗೆ ಬರುತ್ತಾಳೆ. ಅರೆ, ಆಗ್ಲೇ ಮಾಡ್ಬಿಟ್ರ? ವಾಸನೆ ಘಮಘಮ ಅಂತ ಇದೆ. ಆ ವಾಸನೆಗೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಆದ್ರೆ ಇದರಲ್ಲಿ ಉಪ್ಪು ಖಾರ ಸರಿಯಾಗಿ ಇದೆಯೋ ಇಲ್ವೋ ನೋಡ್ಬೇಕು. ಅದಕ್ಕೆ ನೀವಿಬ್ಬರು ಒಂದು ಕೆಲಸ ಮಾಡಿ, ತಕ್ಷಣ ನೀವು ಮಾಡಿದ ಅಡಿಗೆಯನ್ನೆಲ್ಲ ನನಗೆ ಒಂದು ಪಾತ್ರೆಯಲ್ಲಿ ಇಟ್ಟುಕೊಡಿ. ಅದು ಹೇಗಿದೆಯೋ ಸ್ವಲ್ಪ ತಿಂದು ನೋಡಿ ಹೇಳ್ತೀನಿ. ಹಾಗೆ ಶಾರದಾ ಅನ್ನುತ್ತಲೇ ಅನಾಮಿಕಾ ಅಂಜಲಿ ಇಬ್ಬರು ಒಂದು ಪಾತ್ರೆಯಲ್ಲೇ ತಾವು ಮಾಡಿದ ಅಡಿಗೆಗಳನ್ನೆಲ್ಲ ಇಟ್ಟು ಕೊಡುತ್ತಾರೆ. ಇನ್ನು ಒಂದೊಂದನ್ನು ತಿನ್ನುತ್ತಾ ಶಾರದಾ ಬಹಳ ಆನಂದ ಪಡುತ್ತಾ ಇರ್ತಾಳೆ. ಇನ್ನು ಅತ್ತೆ ತಿನ್ನುತ್ತಾ ಇದ್ದರೆ ಅನಾಮಿಕಾ ಅಂಜಲಿಯರು ಹಾಗೆ ನೋಡ್ತಾ ಇರ್ತಾರೆ. ಅಂಜಲಿ ಅಂತೂ ನಾಚಿಕೆ ಪಾಚಿಕೆ ಇಲ್ಲದೆ ಹೇಗೆ ತಿಂತಾ ಇದ್ದಾಳೆ ನೋಡಕ್ಕ. ಇಲ್ಲಿ ನಾವಿಬ್ಬರು ಕೂಡ ಇದ್ದೀವಲ್ಲ, ಹೀಗೆ ಉಪ್ಪು ಖಾರದ ಹೆಸರಿನಲ್ಲಿ ನಾವು ಮಾಡಿದ್ದೆಲ್ಲ ಮೆಕ್ತಾ ಇದ್ದಾಳೆ. ಎಮ್ಮೆ ಹಾಗೆ ಮುಖ ಇಟ್ಕೊಂಡು ಆಕೆ ತಿಂತಾ ಇರೋದು ನೋಡು. ಸ್ವಲ್ಪ ಮೆಲ್ಲಗೆ ಮಾತಾಡೆ. ಏನಮ್ಮ, ಏನೋ ಗುಣಗುತ್ತಾ ಇದ್ದೀರಾ? ಅಬ್ಬೆ ಅದೇನಿಲ್ಲ ಅತ್ತೆ, ಆ ಮೀನಿನ ಸಾರು ಹಾಕೊಂಡಿಲ್ಲ ನೀವು, ಅದೇ ನೆನಪಿಸ್ತಾ ಇದ್ದೀವಿ. ಹೋ ಅದಾ, ತಿಂತೀನಮ್ಮ ತಿಂತೀನಿ, ನೀವು ಮಾಡಿದ್ದು ತಿಂದೇ ಇರ್ತೀನಾ ಹೇಳಿ ಎನ್ನುತ್ತಾ ಶಾರದಾ ಮಿಕ್ಕದ್ದನ್ನು ಕೂಡ ತಿನ್ನುತ್ತಾಳೆ. ಹಾಗೆ ತಿನ್ನೋದು ಪೂರ್ತಿಯಾದ ನಂತರ ವೌ ಅಂತ ತೆಗುತ್ತಾಳೆ ಶಾರದಾ. ತುಂಬಾ ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಉಪ್ಪು ಖಾರ ಎಲ್ಲ ಸರಿ ಹೋಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆದ್ರೆ ಇನ್ನು ಸ್ವಲ್ಪ ಬೇಯಿಸಿದ್ರೆ ಚೆನ್ನಾಗಿರ್ತಾಯ್ತು ಅನಿಸ್ತು. ಇನ್ನು ನಾನು ತಿಂದೆ ಇಲ್ಲ, ನೀವು ತಿನ್ನಿ. ಹಾಗೆ ಶಾರದಾ ತಿಂದು ಹೋದ ನಂತರ ಅನಾಮಿಕಾ ಅಂಜಲಿ ಇಬ್ಬರು ಇದ್ದ ಸ್ವಲ್ಪದ ಅಡಿಗೆಯನ್ನು ತಿನ್ನುತ್ತಾರೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಶಾರದಳ ಮುಂದಕ್ಕೆ ಹೋದ ಅಂಜಲಿ, ಅತ್ತೆ ಬೇಗದಲ್ಲಿ ಹಬ್ಬ ಬರ್ತಾ ಇದೆ ಅಲ್ಲ, ಹೊಸ ಸೀರೆ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಬೇಕು ನಮಗೆ. ಏನಮ್ಮ, ಮೊನ್ನೆನೇ ಅಲ್ವಾ ಒಳ್ಳೆ ಸೀರೆಗಳನ್ನು ಕೊಂಡ್ಕೊಂಡ್ರಿ, ಆಗ್ಲೇ ಮತ್ತೆ ಸೀರೆ ಕೇಳ್ತಾ ಇದ್ದೀರಾ? ನೀವು ಕೋರಿದ ಹಾಗೆ ನಿಮಗೆ ಸಂಕ್ರಾಂತಿಗೆ ಒಳ್ಳೆ ಸೀರೆನ ಕೊಡಿಸ್ತೀನಿ ಬಿಡು. ಈಗ ಹೋಗಿ ಅಡಿಗೆ ಕೆಲಸವೇನೋ ನೋಡಿ ಅಮ್ಮ.
ಶಾರದಾ ಹಾಗೆ ಹೇಳಿದ್ದರಿಂದ ದುಃಖ ಪಡುತ್ತಾ ಅಂಜಲಿ ಅಡುಗೆ ಮನೆಗೆ ಬರುತ್ತಾಳೆ. ಅನಾಮಿಕಳಿಗೆ ಹೇಳಿ ಅಳುತ್ತಾಳೆ. ಏನಕ್ಕ ನಾವು ಆಕೆಗೆ ಕೀಲುಗೊಂಬೆ ಹಾಗೆ ಕಾಣಿಸ್ತಾ ಇದ್ದೀವಾ? ನಮ್ಮ ಗಂಡಂದಿರು ಸಂಪಾದಿಸಿದ ದುಡ್ಡಿನಿಂದ ನಾವು ಸೀರೆ ಕೊಂಡ್ಕೊಂಡ್ರೆ ಆಕೆಗೆ ಏನು ನೋವು? ನಾವು ಸಂತೋಷವಾಗಿರೋದು ಆಕೆಗೆ ನಿಜವಾಗಿಯೂ ಇಷ್ಟ ಇಲ್ಲ. ಪ್ರತಿ ಸಲ ಹೀಗೆ ಅಂತ ಇರ್ತಾಳೆ. ಆ ಸೀರೆಯನ್ನು ನಾವೇ ಕೊಂಡ್ಕೊಂಡ್ರೆ ಚೆನ್ನಾಗಿರಲ್ವಾ? ನಮ್ಮ ಹತ್ರ ದುಡ್ಡಿಲ್ವಲ್ಲ ಅಕ್ಕ, ಹೇಗೆ ಕೊಂಡ್ಕೋತೀವಿ? ದುಡ್ಡು ಸಂಪಾದಿಸುವ ಮಾರ್ಗ ನೋಡು. ಹೇಗಾದ್ರೂ ನಾವು ಸಂಪಾದಿಸ್ಬೇಕು. ನಮಗೆ ಇಷ್ಟ ಬಂದ ಹಾಗೆ ನಾವು ಬದುಕಬೇಕು. ಆದ್ರೆ ಅತ್ತೆಗೆ ಮಾತ್ರ ನಾವು ಮಾಡುವ ಕೆಲಸ ನಿಜಕ್ಕೂ ತಿಳಿಬಾರ್ದು. ಏನೋ ಒಂದು ಮಾಡಿ ಸಂಪಾದಿಸ್ಬೇಕು. ಹಾಗೆ ಅನಾಮಿಕ ಅನ್ನುತ್ತಾ ಇರುವಾಗ ಜೋರಾಗಿ ಮಳೆ ಬೀಳುತ್ತದೆ. ಇಷ್ಟರಲ್ಲಿ ಶಾರದಾ ತನ್ನ ಇಬ್ಬರು ಸೊಸೆಯರನ್ನು ಕರೆಯುತ್ತಾಳೆ. ಅಮ್ಮ, ಮಳೆ ಬೀಳ್ತಾ ಇದೆ, ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದ್ರೂ ಮಾಡಿ. ಪಾಪ, ನಿಮಗೆ ತಣ್ಣನೆ ಮಳೆಯಲ್ಲಿ ಏನಾದ್ರೂ ತಿನ್ಬೇಕು ಅಂತಿರುತ್ತಲ್ಲ, ಅದಕ್ಕೆ ನಿಮಗೆ ಹಿಡಿಸಿದ್ದೇ ಮಾಡಿ. ಅಂದ ಹಾಗೆ ಚಿಕನ್ ಪಕೋಡಿ ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ಅದೇ ಮಾಡ್ಬಿಡಿ. ಹಾಗೆ ಶಾರದಾ ಹೋದ ನಂತರ ಅಂಜಲಿ ಕೋಪದಿಂದ ಉಬ್ಬಿ ಹೋಗುತ್ತಾಳೆ. ಹಾಗೆ ಅತ್ತೆ, ಈಗಲೇ ಮಾಡ್ತೀವಿ. ನಮ್ಮನ್ನು ಆಕೆ ಹೋಟೆಲಲ್ಲಿ ಕೆಲಸ ಮಾಡೋಳು ಅಂದ್ಕೊಂಡಿದ್ದಾಳ? ಆಕೆಗೆ ಇಷ್ಟ ಬಂದ ಹಾಗೆ ಅಡುಗೆ ಮಾಡು ಅಂತ ಹೇಳೋದಕ್ಕೆ? ಇದಕ್ಕಿಂತ ನಾವು ಹೋಟೆಲಲ್ಲಿ ಕೆಲಸ ಮಾಡೋದೇ ನಯ ಅನ್ಸುತ್ತೆ ಅಕ್ಕ. ಅಲ್ಲಿ ಅಲ್ಪ ಸ್ವಲ್ಪ ದುಡ್ಡಾದ್ರೂ ಕೊಡ್ತಾರೆ. ಮೇಲಾಗಿ ನಮಗೆ ಇಷ್ಟ ಬಂದ ಹಾಗೆ ಹೊಟ್ಟೆ ತುಂಬಾ ತಿನ್ಬೋದು. ಅನಾಮಿಕಂಗೆ ಕೂಡ ಕೋಪ ಬರ್ತಾ ಇರುತ್ತೆ. ಹಾಗೆ ಅಂಜಲಿ ಹೇಳುತ್ತಲೇ ಅನಾಮಿಕಂಗೆ ಒಂದು ಒಳ್ಳೆ ಆಲೋಚನೆ ಬರುತ್ತದೆ. ಇನ್ನು ತಕ್ಷಣ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಅಂಜಲಿಗೆ ಹೇಳುತ್ತಾಳೆ. ಅಂಜಲಿ, ಈಗಲೇ ನನಗೊಂದು ಒಳ್ಳೆ ಆಲೋಚನೆ ಬಂದಿದೆ. ನಾವು ಒಂದು ಹೋಟೆಲ್ ಇಟ್ರೆ ಹೇಗಿರುತ್ತೆ? ಅರೇ, ಒಳ್ಳೆ ಆಲೋಚಿಸಿದ್ಯಾ ಅಕ್ಕ. ಹೋಟೆಲ್ ಅಂದ್ರೆ ದುಡ್ಡಿಗೆ ದುಡ್ಡು ಬರುತ್ತೆ, ಈ ಅತ್ತೆ ಬೋರು ಕೂಡ ತಪ್ಪುತ್ತೆ. ಆದ್ರೆ ನಾವು ಹೋಟೆಲ್ ನಡೀತಾ ಇರೋ ಹಾಗೆ ಅತ್ತೆಗೆ ತಿಳಿಬಾರ್ದೆ? ಯಾಕಕ್ಕ? ಒಂದು ವೇಳೆ ನಾವು ಹೋಟೆಲ್ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಸಂಪಾದಿಸುವ ದುಡ್ಡು ಕೂಡ ಆಕೆನೆ ಹೇಳ್ಕೊತಾಳೆ. ಹೌದು ಅಕ್ಕ, ಈ ಮನುಷ್ಯ ಹಾಗೆ ಮಾಡ್ತಾಳೆ. ಈಗ ಹೇಗೆ? ಅದಕ್ಕೊಂದು ಉಪಾಯವಿದೆಯೇ? ಮಳೆ ದಿನವೂ ಬೀಳ್ತಾ ಇದೆ ಅಲ್ವಾ? ನಾವು ಹೇಗೂ ಮನೆಯಲ್ಲಿ ಈಕೆಗೆ ಬೇಕಾದ್ದನ್ನ ಮಾಡ್ತಾ ಇರ್ತೀವಿ. ಪ್ರತಿದಿನವೂ ಅತ್ತೆ ಚಿಕನ್ ಬೇಕು, ಮಟನ್ ಬೇಕು ಅಂತ ಕೇಳ್ತಾನೆ ಇರ್ತಾಳೆ. ಆದ್ರಿಂದ ನಾವು ಇಲ್ಲಿ ಮನೆಯಲ್ಲಿ ಮಾಡಿದ್ದನ್ನೇ ತಗೊಂಡು ಹೋಗಿ ನಾವು ಹೋಟೆಲಲ್ಲಿ ಇಟ್ಟು ಮಾರೋಣ. ನೀನು ಮನೆಯಲ್ಲಿದ್ದಿ ಅಂದ್ರೆ ನಾನು ಹೋಟೆಲ್ ಹತ್ರ ಇರ್ತೀನಿ, ನೀನು ಹೋಟೆಲಲ್ಲಿ ಇದ್ರೆ ನಾನು ಮನೆ ಹತ್ರ ಇರ್ತೀನಿ. ಅತ್ತೆಗೆ ಮಾತ್ರ ನಮ್ಮ ಹೋಟೆಲ್ ಬಗ್ಗೆ ತಿಳಿಯದ ಹಾಗೆ ನೋಡ್ಬೇಕು, ಸರಿನಾ? ಅರೇ, ಬಲೆ ಹೇಳಿದ್ಯಕ್ಕ. ನಿನಗೆ ನಿಜವಾಗಿ ಅದ್ರಿ ಹೋಗುವ ಬುದ್ಧಿ ಇದೆ. ನಾವು ಇನ್ನು ಕೆಲಸ ಶುರು ಮಾಡೋಣ. ಅತ್ತೆಗೆ ತಿಳಿಯದ ಹಾಗೆ ಸಂಪಾದಿಸೋಣ. ಹಾಗೆ ಅನಾಮಿಕ ಅಂಜಲಿಯರು ತಮ್ಮ ಅತ್ತೆಗೆ ತಿಳಿಯದ ಹಾಗೆ ಹೋಟೆಲ್ ಅನ್ನು ಪ್ರಾರಂಭಿಸುತ್ತಾರೆ. ದಿನವೂ ಮನೆಯಲ್ಲಿ ಶಾರದಳಿಗೆ ಬೇಕಾದ್ದನ್ನು ಮಾಡುತ್ತಾರೆ. ಸ್ವಲ್ಪ ಹೆಚ್ಚಾಗಿಯೇ ಮಾಡುತ್ತಾ ಅದನ್ನ ಶಾರದಂಗೆ ತಿಳಿಯದ ಹಾಗೆ ಹೋಟೆಲ್ಗೆ ತಗೊಂಡೋಗಿ ಮಾರೋದು, ಹೀಗೆ ಮಾಡ್ತಾ ಇರ್ತಾರೆ. ಹಾಗೆ ಒಂದು ವಾರಕ್ಕೆ ಅವರಿಗೆ ಒಳ್ಳೆ ಆದಾಯವೇ ಬರುತ್ತದೆ. ಅಂಜಲಿ, ನೋಡಿದ್ಯಾ, ತುಂಬಾ ದುಡ್ಡು ಬಂದಿದೆ. ಇನ್ನು ನಮ್ಮ ಆದಾಯ 2ರಷ್ಟು ಆಗ್ಬೇಕು. ಅರೆ ಅಕ್ಕ, ಅತ್ತೆ ಏನಾದ್ರೂ ಇಲ್ದೇ ಇದ್ರೆ ಈ ಹೊತ್ತಿಗೆ ನಾವು ಇನ್ನೂ ಹೆಚ್ಚು ದುಡ್ಡು ಸಂಪಾದಿಸ್ತಾ ಇದ್ವಿ. ಈಗಲೇ ಇಷ್ಟು ಆದಾಯ ಬರ್ತಾ ಇದೆ ಅಂದ್ರೆ ಇನ್ನು ಅತ್ತೆಯೇ ಇಲ್ದೇ ಇದ್ರೆ ಈ ಹೊತ್ತಿಗೆ ಇನ್ನೂ ಹೆಚ್ಚೇ ಸಂಪಾದಿಸ್ತಾ ಇದ್ವಿ. ಹಾಗೆ ಅರಚಬೇಡ್ವೇ, ಆಕೆಗೆ ತಿಳಿದ್ರೆ ನಮಗೆ ಕಷ್ಟ. ಇನ್ನು ಹೋದ್ರೆ ಇಲ್ಲಿ ನೋಡು, ಈ ದುಡ್ಡು ತಗೋ, ಇದು ನಿಂದು, ಇದು ನಂದು, ಹೊಸ ಸೀರೆ ಕೊಂಡ್ಕೊಳ್ಳೋಣ. ಆಕೆ ಕೇಳಿದ್ರೆ ಏನ್ ಹೇಳೋಣ ಅಕ್ಕ? ನಮ್ಮ ಗಂಡಂದ್ರು ತಗೊಂಡ್ಬಂದ್ರು ಅಂತ ಹೇಳೋಣ. ಹಾಗೆ ಅನಾಮಿಕ ಅಂಜಲಿಯರು ಅವರಿಗೆ ಇಷ್ಟ ಬಂದ ಸೀರೆಗಳನ್ನು ಕೊಂಡ್ಕೋತಾರೆ. ವಾರಕ್ಕೊಂದು ಸೀರೆ ಕೊಂಡ್ಕೊತಾ ಸಂತೋಷ ಪಡ್ತಾ ಇರ್ತಾರೆ. ನೋಡುತ್ತಾ ಇರುವಾಗಲೇ ಸ್ವಲ್ಪ ದಿನಕ್ಕೆ 2 ಕೈಗಳ ತುಂಬಾ ಬಹಳ ದುಡ್ಡು ಸಂಪಾದಿಸುತ್ತಾರೆ ವಾರಗಿತ್ತಿಯರು. ಒಂದು ದಿನ ಶಾರದಂಗೆ ಅನುಮಾನ ಬರುತ್ತೆ. ದಿನವೂ ಒಬ್ಬರಿದ್ರೆ ಮತ್ತೊಬ್ಬರು ಇಲ್ಲದೆ ಇರುವುದನ್ನ ನೋಡಿ ಆ ಅನುಮಾನ ಬರುತ್ತದೆ. ಅವರ ಮೇಲೆ ಒಂದು ಕಣ್ಣಿಡುತ್ತಾಳೆ. ಇನ್ನು ಕಡೆಗೆ ಶಾರದಕ್ಕೆ ಅಸಲು ವಿಷಯ ತಿಳಿದು ಹೋಗುತ್ತೆ. ಏನಮ್ಮ ನೀವು ಮಾಡ್ತಾ ಇರೋದು? ಹೀಗೆ ಮಾಡೋದು ತಪ್ಪಲ್ವಾ? ನೀವು ಮಾಡ್ತಾ ಇರೋದು ಒಳ್ಳೇದೇನಾ? ದಿನ ದಿನಕ್ಕೂ ನಮ್ಮನ್ನ ನಾಯಿಗಿಂತ ಹೀನವಾಗಿ ನೋಡ್ತಾ ಇದ್ದೀರಾ. ಈ ಮನೆಯ ಸೊಸೆಯಂದ್ರು ನಾವು. ನಮ್ಮನ್ನ ಮನುಷ್ಯರಾಗಿ ಕೂಡ ನೋಡ್ತಾ ಇಲ್ಲ ನೀವು. ಅಮ್ಮ ಅನಾಮಿಕಾ, ನೀನಾದ್ರೂ ಅಂಜಲಿಗೆ ಹೇಳೋ ಹಾಗೆ ಮಾತಾಡ್ಬೇಡ ಅಂತ. ಇನ್ ಹೇಗೆ ಮಾತಾಡ್ಬೇಕು ಅತ್ತೆ? ನಿಮ್ಗೆ ಕೆಲಸ ಮಾಡ್ತಾ ನಾವು ಅಡಿಗೆಯವರಾಗಿ ಹೋಗಿದ್ದೀವಿ. ಕನಿಷ್ಠ ನಮ್ಮ ಕ್ಷೇಮ ಕೂಡ ನೋಡಬೇಕಾದ ಜವಾಬ್ದಾರಿ ಕೂಡ ನಿಮ್ಗಿಲ್ವಾ? ಯಾವಾಗ ನೋಡಿದ್ರು ನಮ್ಮನ್ನ ಏನೋ ಒಂದು ಮಾಡು ಅಂತಾನೇ ಇರ್ತೀರಾ.
ಕನಿಷ್ಠ ಸೀರೆ ಕೂಡ ಕೊಂಡ್ಕೊಳ್ಳೋಣ ಅಂದ್ರೆ ಕೂಡ ದುಡ್ಡು ಕೊಡೋದಿಲ್ಲ. ಅದಕ್ಕೆ ನಮ್ಮ ಕಾಲಿನ ಮೇಲೆ ನಾವು ನಿಂತಿದ್ದೀವಿ. ಇನ್ನು ಯಾರಿಗೂ ತಲೆ ಬಗ್ಗಿಸುವ ಕೆಲಸವಿಲ್ಲ. ನಮ್ಮ ಹೋಟೆಲ್ ಚೆನ್ನಾಗಿ ನಡೀತಾ ಇದೆ. ನೀವು ದುಡ್ಡು ಕೊಡಬೇಕಾದ ಅಗತ್ಯ ಕೂಡ ನಮಗಿಲ್ಲ. ಬೆಲೆ ಇಲ್ಲದ ಕಡೆ ನಿಜಕ್ಕೂ ಇರಬಾರ್ದು. ಆದ್ರೆ ನಾವು ನಿಮ್ಮ ಹತ್ರ ಬಹಳ ದಿನದಿಂದ ಆ ದುಃಖನ ಸಹಿಸ್ತಾ ಇದ್ದೀವಿ. ನೀವು ಮನೆಯಿಂದ ಹೊರಟೋಗು ಅಂತ ಹೇಳಿದ್ರೆ ಹೊರಟೋಗ್ತೀವಿ. ಸೊಸೆಯಂದಿರು ಹಾಗೆ ಮಾತನಾಡುವ ಹೊತ್ತಿಗೆ ಶಾರದಂಗೆ ಭಯ ಹಿಡಿಯುತ್ತದೆ. ಸೊಸೆಯಂದಿರು ಹೊರಟೋದ್ರೆ ತನ್ನ ಗತಿ ಏನಾಗುತ್ತೋ ಅಂತ ಭಯ ಪಡುತ್ತಾಳೆ. ಇನ್ನು ತಾನು ಮಾಡಿದ ತಪ್ಪೇನು ತಾನೇ ತಿಳಿದುಕೊಳ್ಳುತ್ತಾಳೆ. ಅಮ್ಮಂದ್ರೆ, ತಿಳಿದೋ ತಿಳಿಯದೋ ನಿಮ್ಗೆ ಕಷ್ಟ ಕೊಟ್ಟೆ. ಇನ್ನು ಮೇಲಿಂದ ನೀವು ನಿಮ್ಗೆ ಇಷ್ಟ ಬಂದ ಹಾಗೆ ಬದುಕಿ. ನಾನು ನಿಮಗೆ ಅಡ್ಡಕ್ಕೆ ಬರಲ್ಲ. ನಿಮ್ಮ ಸಂತೋಷನೇ ನನ್ನ ಸಂತೋಷ. ಹಾಗೆ ಶಾರದೆ ಹೇಳುತ್ತಲೇ ಅನಾಮಿಕ ಅಂಜಲಿಯರು ಬಹಳ ಸಂತೋಷಿಸುತ್ತಾರೆ. ಇನ್ನು ಆ ದಿನದಿಂದ ವಾರಗಿತ್ತಿಯರು ಹೋಟೆಲ್ ನಡೆಸುತ್ತಾ ತುಂಬಾ ಸಂಪಾದಿಸುತ್ತಾರೆ. ಯಾವ ಸಮಸ್ಯೆಯೂ ಇಲ್ಲದ ಹಾಗೆ ಅಂದವಾಗಿ ಬದುಕುತ್ತಾರೆ. ಶಾರದ ಕೂಡ ಅವರನ್ನು ಅರ್ಥ ಮಾಡಿಕೊಂಡು ಅವರಿಗೆ ಇಷ್ಟ ಬಂದ ಹಾಗೆ ಬದುಕೋದಕ್ಕೆ ಅಭ್ಯಾಸ ಮಾಡ್ಕೋತಾ ಇರ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.